ಬಿಜೆಪಿ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಬೆಂಗಳೂರಿಗೆ ಭೇಟಿಯನ್ನ ನೀಡಿ ಮಾಜಿ ಸಿಎಂ ಬಿಎಸ್ವೈಯನ್ನ ಭೇಟಿಯಾಗಿದ್ದಾರೆ ಯದುವೀರ್ ಒಡೆಯರ್. ಡಾಲರ್ಸ್ ಕಾಲೋನಿಯಲ್ಲಿನ ನಿವಾಸದಲ್ಲಿ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ರು. ಇದಕ್ಕೂ ಮೊದಲು ಬಿಜೆಪಿ ಕಚೇರಿಗೆ ಯದುವೀರ್ ಭೇಟಿಯನ್ನ ಕೊಟ್ಟರು. ಕೊಡಗು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಕೇಸರಿ ಶಾಲನ್ನು ಧರಿಸಿ ಕಚೇರಿಗೆ ಬಂದರು. ಮೈಸೂರು ಮಹಾರಾಜ ಮಾರ್ಚ್ 16ರಂದು ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆಯಾಗ್ತಾರೆ ಯದುವೀರ್ ಒಡೆಯರ್. ಯದುವೀರ್ ಹಾಗೂ ಡಾಕ್ಟರ್ ಮಂಜುನಾಥ್ ಬಿಜೆಪಿಗೆ 16ನೇ ತಾರೀಕು ಅಧಿಕೃತವಾಗಿ ಸೇರ್ಪಡೆಯಾಗ್ತಾ ಇದ್ದಾರೆ. ದೆಹಲಿ ಬಿಜೆಪಿ ಕಚೇರಿಯಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಕೂಡ ಇದೆ. ಬಿಜೆಪಿ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಬೆಂಗಳೂರಿಗೆ ಮೈಸೂರಿನ ಮಹಾರಾಜ ಯದುವೀರ್ ಒಡೆಯರ್ ಆಗಮಿಸಿದ್ರು. ಅದ್ದೂರಿ ಸ್ವಾಗತವನ್ನ ಕೂಡ ಅವರಿಗೆ ಕೋರಲಾಯಿತು. ಯಡಿಯೂರಪ್ಪನವರ ನಿವಾಸದಿಂದ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ವಿಂಡೋದಲ್ಲಿ ತಾವು ಗಮನಿಸ್ತಾ ಇರೋದು ಬಿಜೆಪಿ ಕಚೇರಿಗೆ ಆಗಮಿಸಿದಾಗ ಅವರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡಿದಂತ ವಿಜುವಲ್. ಸದ್ಯ ನೀವು ನೋಡ್ತಾ ಇರುವಂತ ದೃಶ್ಯಗಳು ಯಡಿಯೂರಪ್ಪನವರ ನಿವಾಸದ ನೇರ ದೃಶ್ಯಾವಳಿಗಳು. ಇದು ಬಿಜೆಪಿ ಕಚೇರಿಗೆ ಹೋದಂತ ದೃಶ್ಯ. ಇದು ಮಾಡ್ಬೋದು, ಆದರೆ ಒಳ್ಳೆಯ ಅಧಿಕಾರ ಇದ್ದರೆ ನಮಗೆ ನಿಜವಾದ ಒಂದು ಅಭಿವೃದ್ಧಿ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಆಗಿದೆ. ನೀತಿ ನಿಯಮಗಳ ಮೂಲಕ ನಾವು ಒಳ್ಳೆಯ ಅಭಿವೃದ್ಧಿ ಮಾಡ್ಬೋದು. ಸೊ ಅದಕ್ಕಾಗಿ ರಾಜಕೀಯ ಜೀವನನೇ ಸಹಜ. ಸೊ ಅದಕ್ಕಾಗಿ ಅದನ್ನು ಭಾರತೀಯ ಜನತಾ ಪಕ್ಷದ ನನ್ನ ನಂಬಿಕೆಗೆ ಮತ್ತು ಅವರು ದೇಶಕ್ಕೆ ನೀಡಿರುವ ಎಲ್ಲ ಈ ಅಭಿವೃದ್ಧಿ ಕೆಲಸ ಅದು ನನ್ನ ಮೇಲೆ ಒಂದು ಅಲೈನ್ಮೆಂಟ್ ಇದೆ. ಅದಕ್ಕಾಗಿ ಆಯಿತು. ನಿಮ್ಮ ರಾಜಕೀಯ ಸ್ವಾಗತ ಇದೆಯಲ್ಲ ಸರ್, ಇದು ಭಾಳ ಸುಲಭ ಇದೆ. ನೀವು ಆರಂಭಿಕವಾಗಿ ಒಂದು ರೀತಿ ಪ್ರಶ್ನೆಯನ್ನು ಎದುರಿಸಬೇಕಾಯಿತು, ಆಕ್ಷೇಪ ಎದುರಿಸಬೇಕಾಯಿತು, AC ಯವರ ಮೇಲಿದ್ದರು ರೋಡಿಗೆ ಬರಲಿ ಅಂತಕ್ಕಂಥ ಮಾತನ್ನು ಕೇಳಬೇಕಾಯಿತು. ಹೇಗೆ ಸ್ವೀಕಾರ ಮಾಡ್ತೀವಿ? ಎಲ್ಲನೂ ಸ್ವೀಕರಿಸಬೇಕು ಜೀವನದಲ್ಲಿ, ಎಲ್ಲನೂ ನುಂಗಬೇಕು. ಅದು ಬರೀ ಅರಮನೆಯಲ್ಲಿದ್ದರೆ ಇಂಥ ಪ್ರಶ್ನೆಗಳು ಬರಲ್ಲ ಅಂತ ಇಲ್ಲ. ಅದು ಆವಾಗಿನ 9 ವರ್ಷದಿಂದನೂ ಬರ್ತಾ ಇದೆ. ಬಹುಶಃ ಅದು ಅಷ್ಟೊಂದು ಕೇಳು ಬಂದಿಲ್ಲ ಆಚೆ ಅಷ್ಟೇ. ಇದೆಲ್ಲನೂ ಜೀವನದಲ್ಲಿ ಇದೆಲ್ಲ ಬರೋಂಥದ್ದು ಸಹಜ. ರಾಜಕೀಯ ಕ್ಷೇತ್ರದಲ್ಲಿ ಬಹುಶಃ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ. ಅದನ್ನು ನುಂಗ್ಕೊಂಡು ಹೋಗ್ಬೇಕು. ಸರ್, ಅಷ್ಟು ಈಸಿ ಆಯ್ತಾ ಸರ್ ಯಡಿಯೂರಪ್ಪ ನಿಮಗೆ ಡಿಸಿಷನ್ ತಗೊಳ್ಳುವಂಥದ್ದು? ಅಷ್ಟು ಈಸಿ ಆಯ್ತಾ ಪೊಲಿಟಿಕಲ್ ಎಂಟ್ರಿ ಆಗುವಂಥದ್ದು? ಇದು ಜೀವನದಲ್ಲಿ ನಾನು ಸುಳ್ಳೆಲ್ಲ ದೊಡ್ಡ ಒಂದು ತೀರ್ಮಾನ ಆಯಿತು. ಅದು ನಾನು ಏನೇನು ಮಾಡಬೇಕು, ಸರಿಯಾಗಿ ಮಾಡಬೇಕು ಅಂದರೆ ನಮ್ಮದೇ ಒಂದು ಡೆಸ್ಟಿನಿ ನಾವೇ ಸೃಷ್ಟಿಸಬೇಕಾಗಿರೋದು ಭಾಳ ಮುಖ್ಯ. ಸೊ ಅದಕ್ಕಾಗಿ ಇದು ಒಂದು ಹೊಸ ಒಂದು ಉಪಕ್ರಮ. ಸೊ ನಮಗೆ ಭಾಳ ಸಂತೋಷ ಆಗುತ್ತೆ ಮತ್ತು ಜನರು ನಮಗೆ ಅವಕಾಶ ಕೊಟ್ಟರೆ ಮೈಸೂರಿನ ಕೊಡಗುವನ್ನು ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡ್ತೀವಿ. ನಿಮ್ಮ ಫ್ರೆಂಡ್ ಈಶ್ವರಪ್ಪನವರು ಮಾತಾಡಿದ್ರು, ನಮ್ಗೆ ಯಡಿಯೂರಪ್ಪ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿಲ್ಲ ಅನ್ನೋ ಮಾತನ್ನ ನೆನ್ನೆ ಹೇಳಿ. ಅವ್ರ ಜೊತೆ ಮಾತಾಡ್ತೇನೆ, ಅವರು ಸರಿ ಹೋಗ್ತಾರೆ. ಅವ್ರ ಮಗನಿಗೆ MLC ಮಾಡಬೇಕು ಅಂತ ಏನೋ ಡೆಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲ ಸರಿ ಹೋಗ್ತಾರೆ. ಯದುವೀರ್ ಒಡೆಯರ್ ಅವರ ಮಾತುಗಳನ್ನ ಕೇಳ್ತಾ ಇದ್ವಿ. ನುಂಗ್ಕೊಳ್ಬೇಕಾಗತ್ತೆ. ಹೇಗೆ ಸರ್ ನೀವು ತಗೊಳ್ತೀರಿ? ರಾಜಕೀಯದಲ್ಲಿ ಟೀಕೆ ಟಿಪ್ಪಣಿಗಳು ಜಾಸ್ತಿ ಬರುತ್ತೆ, ಹೇಗೆ ನೀವು ತಗೊಳ್ಕೊಳ್ತೀರಿ ಅನ್ನುವಂತ ಮಾತಿಗೆ ಅವ್ರು ಹೇಳ್ತಾರೆ, ಜನರ ಋಣವನ್ನ ತೀರಿಸೋದಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ, ಎಲ್ಲವನ್ನ ನುಂಗ್ಕೊಂಡು ಮುಂದಕ್ಕೆ ಹೋಗ್ಬೇಕಾಗತ್ತೆ. BSY ಭೇಟಿ ಬಳಿಕ ಯದುವೀರ್ ಒಡೆಯರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅರಮನೆಯಲ್ಲಿ ಇದ್ದಾಗ್ಲೂ ಮಾತುಗಳು ಬರ್ತಾ ಇತ್ತು, ಆದ್ರೆ ಅದು ಹೆಚ್ಚು ಹೊರಗಡೆ ಬರಲಿಲ್ಲ. ಈಗಿನ ಸ್ವಲ್ಪ ಜಾಸ್ತಿ ಬರಬಹುದು. ಕಳೆದ 9 ವರ್ಷಗಳಿಂದಲೂ ಕೂಡ ಇಂಥ ಪ್ರಶ್ನೆಗಳು ಬರ್ತಾ ಇವೆ, ಆದ್ರೆ ಅದು ಹೆಚ್ಚು ಹೊರಗಡೆ ಬರಲಿಲ್ಲ. ಈಗ ರಾಜಕೀಯಕ್ಕೆ ಬಂದ ಮೇಲೆ ಸ್ವಲ್ಪ ಜಾಸ್ತಿ ಬರ್ಬೋದು. ವಿ ಹ್ಯಾವ್ ಟು ಮೂವ್ ಆನ್. ಅದೆಲ್ಲವನ್ನ ನುಂಗ್ಕೊಂಡು ಮುಂದುವರಿಬೇಕಾಗತ್ತೆ. ಅಭಿವೃದ್ಧಿಯನ್ನ ಮಾಡಬೇಕಾದಾಗ ಕೆಲವೊಂದು ಅಧಿಕಾರ ಬೇಕಾಗತ್ತೆ. ಬಿಜೆಪಿ ಹಾಗೂ ನನ್ನ ಆಲೋಚನೆಗಳಿಗೆ ಹೊಂದಾಣಿಕೆ ಆಗ್ತಾ ಇತ್ತು, ಬಿಜೆಪಿಯ ಸಿದ್ಧಾಂತ ಜೊತೆಗೆ ನನ್ನ ಆಲೋಚನೆಗಳಿಗೆ ಹೊಂದಾಣಿಕೆ ಆಗ್ತಾ ಇತ್ತು. ಹಾಗಾಗಿ ನಾನು ನನ್ನ ಜೀವನದಲ್ಲಿ ಬಹಳ ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದ್ದೀನಿ ಅನ್ನುವಂಥ ಮಾತುಗಳನ್ನ ಮೈಸೂರಿನ ಮಹಾರಾಜ ಯದುವೀರ್ ಒಡೆಯರ್ ಅವರು BSY ಭೇಟಿಯ ಬಳಿಕ ಮಾತನಾಡ್ತಾ ಇದ್ರು. ಜನರ ಋಣವನ್ನ ತೀರಿಸೋದಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿದೆ. ಮೊದಲ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಯದುವೀರ್ ಒಡೆಯರ್ ಬಿಜೆಪಿ ಅಭ್ಯರ್ಥಿಯಾದ ಬಳಿಕ.